ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಜಾತಕದಲ್ಲಿ ಲಗ್ನವನ್ನು ಯಾವ ಥರ ಪ್ರೊಡಕ್ಷನ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಾವು ಮಾಡ್ತಿರೋಂಥ ಈ ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ಅರ್ಥ ಆಗಬೇಕಾದ್ರೆ ನಿಮಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಇರಬೇಕು, ಇಲ್ಲಾಂದರೆ ನಿಮಗೆ ಅರ್ಥ ಆಗಲ್ಲ ಅಂತ ಹೇಳ್ಬೋದು. ಯಾಕಂದರೆ ನಿಮಗೆ ಇದು ಜ್ಯೋತಿಷ್ಯದ ಬಗ್ಗೆ ಬೇಸಿಕ್ ನಾಲೆಜ್ ಇದ್ದರೆ ಮಾತ್ರ ಈ ವಿಡಿಯೋವನ್ನು ನೋಡಿ, ಇಲ್ಲಾಂದರೆ ನಿಮಗೆ ಇದು ಅರ್ಥ ಆಗಲ್ಲ ಅಂತ ಹೇಳ್ಬೋದು. ಯಾಕಂದರೆ ಇದು ಟಾಪಿಕ್ ಸ್ವಲ್ಪ ಡೀಪಾಗಿರ್ತದೆ. ಯಾಕಂದರೆ ಇದು ಅಂದರೆ ಲಗ್ನ ಅಂದರೆ ಪ್ರತಿಯೊಂದು ಕುಂಡಲಿ ಅಂತ ಪ್ರತಿಯೊಂದು ಭಾವಗಳ ಬಗ್ಗೆ ನೋಡುವ ಕಾರಣ ನಿಮಗೆ ಇದರ ಬಗ್ಗೆ ತುಂಬ ಒಂದು ಬೇಸಿಕ್ ನಾಲೆಜ್ ಇರಬೇಕು, ಇಲ್ಲಾಂದರೆ ನಿಮಗೆ ಇದು ಅರ್ಥ ಆಗಲ್ಲ ಅಂತ ಹೇಳ್ಬೋದು. ಈಗ ಮೊದಲನೇದಾಗಿ ಜಾತಕದಲ್ಲಿ ಲಗ್ನವನ್ನು ಪ್ರೊಡಕ್ಷನ್ ಮಾಡೋದು ಯಾವ ಥರ ಅಂತ ಹೇಳಿದ್ರೆ, ಅಂದರೆ ಇದು ಟೋಟಲಾಗಿ ಒಂದು 12 ಮನೆ ಇರ್ತದೆ. 1 2 3 4 5 6 7 8 9 10 11 12 ಈ ಥರ ಕುಂಡಲಿಯಲ್ಲಿ ಟೋಟಲ್ 12 ಮನೆಗಳಿರ್ತದೆ. ಇದರಲ್ಲಿ ಲಗ್ನ ಅಂತ ಹೇಳಿದ್ರೆ ಇದು ಯಾವುದೇ ಒಂದು ಮನೆ ಆಗಲಿ ಅದು ಲಗ್ನ ಆಗ್ಬೋದು. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಲಗ್ನ ಮೇಷ ಲಗ್ನ ಆಗಿರ್ತದೆ ಅಂತ ತಿಳ್ಕೊಳ್ಳೋಣ. ಅಂದರೆ ಯಾರದೇ ಒಂದು ಕುಂಡಲಿಯಲ್ಲಿ ಈ ಥರ ಒಂದು ಮಾರ್ಕ್ ಇರ್ತದೆ, ಅಥವಾ ಇಲ್ಲಿ ಲಗ್ನ ಅಂತ ಬರೆದಿರ್ತಾರೆ. ಈ ಥರ ಬರೆದ್ರೆ ಅದು ಆ ವ್ಯಕ್ತಿಯ ಲಗ್ನ ಅಂತ ಅರ್ಥ. ಅದು ಗೊತ್ತಾಯ್ತಾ? ಅಂದರೆ ಯಾರದೇ ಒಂದು ಜಾತಕದಲ್ಲಿ ಇದು ಅಂತ ಅಲ್ಲ. ಉದಾಹರಣೆಗೆ ಇಲ್ಲಿ ಕೂಡ ಆಗಿ ಇಲ್ಲಿ ಒಂದೊಡೆ ಲಗ್ನ ಅಂತ ಇದ್ದರೆ ಅದು ವೃಶ್ಚಿಕ ಲಗ್ನ ಆಗ್ತದೆ. ಇದು ವೃಶ್ಚಿಕ ರಾಶಿ ಅಲ್ವಾ? ಈ ಥರ ಇದು ಮೇಷ ಲಗ್ನ. ಒಂದೊಡೆ ಇಲ್ಲಿ ಲಗ್ನ ಅಂತ ಬರೆದರೆ ಅದು ವೃಷಭ ಲಗ್ನ ಆಗ್ತದೆ. ಇಲ್ಲಿ ಮಿಥುನ ಲಗ್ನ, ಇದು ಕಟಕ ಲಗ್ನ, ಇದು ಸಿಂಹ ಲಗ್ನ, ಇದು ಕನ್ಯಾ ಲಗ್ನ, ಇದು ತುಲಾ ಲಗ್ನ, ಇದು ವೃಶ್ಚಿಕ ಲಗ್ನ, ಇದು ಮಕರ ಲಗ್ನ, ಇದು ಧನು ಲಗ್ನ, ಇದು ಮಕರ ಲಗ್ನ, ಕುಂಭ ಲಗ್ನ, ಮೀನ ಲಗ್ನ. ಅಂದರೆ ಇದಿಷ್ಟು ಜಾಗದಲ್ಲಿ ಎಲ್ಲಿ ಲಗ್ನ ಅಂತ ಬರೆದಿದೆಯೋ ಅದು ನಿಮ್ಮ ಜಾತಕದ ಲಗ್ನ ಅಂತ ಹೇಳ್ಬೋದು. ಅಂದರೆ ಲಗ್ನ ಅಂತ ಹೇಳಿದರೆ ಅದು ಮೊದಲನೇ ಮನೆ. ಉದಾಹರಣೆಗೆ ಯಾರದೇ ಒಂದು ಜಾತಕದಲ್ಲಿ ಇಲ್ಲಿ ಈ ಥರ ಇದ್ದು ಲಗ್ನ ಅಂತ ಇದ್ದರೆ ಅದು ಮಕರ ಲಗ್ನ ಆಗ್ತದೆ. ಗೊತ್ತಾಯ್ತಲ್ವಾ? ಅಂದರೆ ಯಾವುದೇ ಒಂದು ಜಾತಕದ 12 ಮನೆಯಲ್ಲಿ ಅದು ಎಲ್ಲಿಯಾದರೂ ಲಗ್ನ ಅಂತ ಬರೆದಿದ್ರೆ ಅದು ನಿಮ್ಮ ಜಾತಕದ ಲಗ್ನ ಅಂತ ಹೇಳ್ಬೋದು. ಉದಾಹರಣೆಗೆ ಇಲ್ಲಿ ಒಬ್ಬರದ್ದು ಲಗ್ನ ಅಂತ ಬರೆದಿರ್ತದೆ, ಆಗ ಇದು ಸಿಂಹ ಲಗ್ನ ಆಗ್ತದೆ. ಅರ್ಥ ಆಯ್ತಾ? ನೀವು ಕನ್ಫ್ಯೂಸ್ ಆಗಿಬಿಡಿ, ಯಾಕಂದರೆ ಲಗ್ನನೇ ಬೇರೆ ರಾಶಿನೇ ಬೇರೆ. ಯಾಕಂದರೆ ಕೆಲವರು ರಾಶಿ ಮತ್ತು ಲಗ್ನ ಅಂತ ಹೇಳಿದ್ರೆ ಒಂದೇ ಅಂತ ತಿಳ್ಕೊಳ್ತಾರೆ. ರಾಶಿ ಅಂತ ಹೇಳಿದ್ರೆ ಅದು ನಿಮ್ಮ ಮನಸ್ಸು. ಉದಾಹರಣೆಗೆ ಒಬ್ಬರದ್ದು ಇದು ಮೇಷ ಲಗ್ನ ಆಗಿರ್ತದೆ, ಅಥವಾ ಅವರದ್ದು ಕಟಕ ರಾಶಿ ಆಗಿರ್ತದೆ. ಲಗ್ನ ಬೇರೆ ಮತ್ತು ರಾಶಿ ಬೇರೆ. ಲಗ್ನ ಮತ್ತು ರಾಶಿ ಒಂದೇ ಅಲ್ಲ. ರಾಶಿ ಅಂತ ಹೇಳಿದ್ರೆ ಅದು ಮನಸ್ಸು. ರಾಶಿ ಅಂತ ಹೇಳಿದ್ರೆ ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು. ರಾಶಿ ಅಂತ ಹೇಳಿದ್ರೆ ಚಂದ್ರ ಎಲ್ಲಿ ಇರ್ತಾನೋ ಅದು ರಾಶಿ. ಉದಾಹರಣೆಗೆ ಚಂದ್ರ ಇಲ್ಲಿದ್ದರೆ ಅದು ಕುಂಭರಾಶಿ, ಚಂದ್ರ ಇಲ್ಲಿದ್ದರೆ ಅದು ಮೇಷರಾಶಿ. ಹೀಗೆ ರಾಶಿ ಬಗ್ಗೆ ನೆಕ್ಸ್ಟ್ ವಿಡಿಯೋ ನೋಡೋಣ. ಇದು ಲಗ್ನದ ಬಗ್ಗೆ. ಅಂದರೆ ಎಲ್ಲಿ ಲಗ್ನ ಅಂತ ಬರೆದಿರ್ತದೋ ಅದು ನಿಮ್ಮ ಒಂದು ಲಗ್ನದ ಮನೆ ಅಂತ ಅರ್ಥ. ಇಲ್ಲಿ ಲಗ್ನ ಅಂತ ಹೇಳಿದ್ರೆ ಅದು ಜಾತಕದಲ್ಲಿ ಮೊದಲನೇ ಮನೆ. ಜಾತಕದ ಮೊದಲನೇ ಮನೆ ಅಂದರೆ ಲಗ್ನ ಅಂತ ಇದ್ದರೆ ಅದಕ್ಕೆ 1ನೇ ನಂಬರ್ ಬರ್ತದೆ. ಅಂದರೆ ಯಾವುದೇ ಒಂದು ಜಾತಕದಲ್ಲಿ ಲಗ್ನ ಅಂತಿದ್ರೆ ಅದಕ್ಕೆ 1ನೇ ನಂಬರ್ ಕೊಡ್ತಾರೆ. ಮತ್ತು ಜಾತಕದ ಪ್ರಥಮ ಭಾವ ಅದು. ಗೊತ್ತಾಯ್ತಾ? ಅಂದರೆ ಲಗ್ನ ಅಂತ ಹೇಳಿದ್ರೆ ಅದು ವ್ಯಕ್ತಿಯ ಸ್ವಭಾವ, ದೇಹ, ವ್ಯಕ್ತಿತ್ವ, ಪರ್ಸನಾಲಿಟಿ ಈ ಥರ ಎಲ್ಲ ಸೂಚನೆ ಕೊಡ್ತದೆ. ನಾನು ಈ ವಿಡಿಯೋದಲ್ಲಿ ಬರೀ ಲಗ್ನ ಅಂತ ಹೇಳಿದ್ರೆ ಏನು ಮಾತ್ರ ಈ ವಿಡಿಯೋದಲ್ಲಿ ಹೇಳ್ತಿದ್ದೇನೆ. ನಂತರ ಲಗ್ನವನ್ನು ಪ್ರೊಡಕ್ಷನ್ ಮಾಡೋದು ಅದೆಲ್ಲ ಮುಂದೆ ಬರ್ತದೆ. ಇದು ಲಗ್ನ ಅಂತ ಹೇಳಿದ್ರೆ ಅದು ಜಾತಕದ ಮೊದಲನೇ ಮನೆ ಅಂತ ಹೇಳ್ಬೋದು. ಉದಾಹರಣೆಗೆ ಇಲ್ಲಿ ಲಗ್ನ ಅಂತ ಬರೆದಿದ್ರೆ ಅದು ವೃಷಭ ಲಗ್ನ, ಇಲ್ಲಿ ಲಗ್ನ ಬರೆದಿದೆ ಅದು ಮಿಥುನ ಲಗ್ನ, ಹೀಗೆ ಇಲ್ಲಿ ಬರೆದಿದೆ ಅದು ಮೀನ ಲಗ್ನ. ಈ ಥರ ಅಂದರೆ ಒಬ್ಬ ವ್ಯಕ್ತಿಯ ಜಾತಕವನ್ನು ಪ್ರೊಡಕ್ಷನ್ ಮಾಡುವಾಗ ಲಗ್ನ ಮುಖ್ಯ ಆಗ್ತದೆ. ಅಂದರೆ ಲಗ್ನ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಸ್ವಭಾವವನ್ನು ನೀವು ಕರೆಕ್ಟಾಗಿ ಸರಿಯಾಗಿ ಪ್ರೊಡಕ್ಷನ್ ಮಾಡ್ಬೋದು.
ಲಗ್ನ ನೋಡಿಕೊಂಡು ಮತ್ತು ಲಗ್ನದಲ್ಲಿ ಯಾವ ಗ್ರಹ ಇದೆ ಅಂತ ತಿಳ್ಕೊಂಡು ಅದರ ಮೂಲಕ ಕೂಡ ಆ ವ್ಯಕ್ತಿಯನ್ನು ಪ್ರಿಡಿಕ್ಷನ್ ಮಾಡ್ಬೋದು. ಮತ್ತು ಲಗ್ನಕ್ಕೆ ಯಾವ ಗ್ರಹಗಳ ದೃಷ್ಟಿ ಇದೆ ಅದರ ಮೂಲಕನೂ ಕೂಡ ವ್ಯಕ್ತಿಯನ್ನು ಪ್ರಿಡಿಕ್ಷನ್ ಮಾಡ್ಬೋದು. ಸಾಧಾರಣವಾಗಿ ಲಗ್ನದಿಂದ ಆ ವ್ಯಕ್ತಿಯ ಪರ್ಸನಾಲಿಟಿ, ಅವನ ಹೆಲ್ತ್ ಬಗ್ಗೆ ಗೊತ್ತಾಗ್ತದೆ. ಮತ್ತು ಅವನ ಮೈ ಬಣ್ಣ, ಅವನ ಮೈ ಅಂದರೆ ಅವನ ದೇಹದ ಕಲರ್ ಯಾವ ಥರ ಇದೆ ಅಂತ ಗೊತ್ತಾಗ್ತದೆ. ಮತ್ತು ಅವನು ಸಮಾಜದಲ್ಲಿ ಯಾವ ಥರ ಇರ್ತಾನೆ ಮತ್ತು ಜನರು ಸಮಾಜದಲ್ಲಿ ಅವನ ವ್ಯಕ್ತಿತ್ವದ ಪವರ್ ಯಾವ ಥರ ಇರ್ತದೆ, ಈ ಥರ ಎಲ್ಲ ನೀವು ಲಗ್ನದಿಂದ ತಿಳ್ಕೊಬೋದು. ಇದು ಲಗ್ನದ ಬಗ್ಗೆ ಒಂದು ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಲಗ್ನನ ಪ್ರಿಡಿಕ್ಷನ್ ಮಾಡೋದು ಯಾವ ಥರ ಅಂತ ತಿಳ್ಕೊಳ್ಳೋಣ. ನಮಸ್ಕಾರ.